ಇವತ್ತಂತೂ ಎಲ್ಲರೂ ಅಪಾರ್ಟ್ಮೆಂಟ್ ಪರ್ಚೇಸ್ ಮಾಡ್ತಿದ್ದಾರೆ. ಅಪಾರ್ಟ್ಮೆಂಟ್ಸ್ ಅಲ್ಲಿ ಒಂದು ಫ್ಲೋರ್ ಅಲ್ಲಿ 7 ಮನೆ ಇದ್ರೆ ಆಲ್ಮೋಸ್ಟ್ 15 ಫ್ಲೋರ್ಸ್ ಅಂತೂ ಇದ್ದೇ ಇರುತ್ತೆ. ಇವತ್ತು ಎಲ್ಲಾ ರೋಡ್ ಅಲ್ಲೂ ಅಪಾರ್ಟ್ಮೆಂಟ್ ನೋಡ್ತಿದೀವಿ, ಎಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ನೋಡ್ತಾ ಇದೀವಿ. ಸೊ ಈ ತರ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಇದ್ದಾಗ ಎಲ್ಲಾ ಮನೆಗೂ ಅವ್ರ ಪಾಡಿಗೆ ಅವ್ರು ಹೋಗ್ಬೋದಾ ವಿತೌಟ್ ಎನಿ ಪರ್ಮಿಷನ್? ಇವಾಗ ನಾನೊಂದು ಅಪಾರ್ಟ್ಮೆಂಟ್ ಅಲ್ಲಿ ಇದೀನಿ ಅಂತಂದ್ರೆ ನಮ್ಮ ಮನೆಗೆ ಪಕ್ಕದ ಮನೆಯವ್ರು ಈಸಿಲಿ ಬರ್ಬೋದಾ ವಿತೌಟ್ ಪರ್ಮಿಷನ್? ಡೆಫಿನೆಟ್ಲಿ ನೋ. ಅದೇ ತರನೇ ಕ್ಲೌಡ್ ಅಲ್ಲೂ ಕೂಡ ಒಂದು ಅಪಾರ್ಟ್ಮೆಂಟ್ ಕಾನ್ಸೆಪ್ಟ್ ಇದೆ. ಅದೇನು ಅಂತಂದ್ರೆ ಇಟ್ ಇಸ್ VPC, ವರ್ಚುವಲ್ ಪ್ರೈವೇಟ್ ಕ್ಲೌಡ್. ಒಂದ್ ದೊಡ್ಡ ಪಬ್ಲಿಕ್ ಕ್ಲೌಡ್ ಅಲ್ಲಿ ನಿಮ್ದೊಂದು ಸಣ್ಣ ಅಪಾರ್ಟ್ಮೆಂಟ್ ಇದ್ದ ಹಾಗೆ. ಆ ಸಣ್ಣ ಅಪಾರ್ಟ್ಮೆಂಟ್ ಇಟ್ ಇಸ್ VPC. AWS ಬಗ್ಗೆ ನಾನು ಎಷ್ಟೊಂದು ವಿಡಿಯೋಸ್ ಇಂದ ಹೇಳ್ತಾ ಇದೀನಿ, ಅದ್ರ ಸರ್ವಿಸಸ್ ಬಗ್ಗೆ ಕೂಡ ಮಾತಾಡ್ತಾ ಇದೀನಿ. ಅದೇ ತರನೇ ಇವತ್ತೊಂದು ಪವರ್ಫುಲ್ ಕ್ಲೌಡ್ ಬಗ್ಗೆ ಮಾತಾಡ್ತಿದ್ದೀನಿ, ದಟ್ ಈಸ್ ವರ್ಚುವಲ್ ಪ್ರೈವೇಟ್ ಕ್ಲೌಡ್. ಇದು ಕೂಡ ಒನ್ ಆಫ್ ದಿ AWS ಪಾರ್ಟ್ ಏನೆ. ಸೊ ಈ VPC ಇದೆಯಲ್ಲ, ಅದು ಹೇಗೆ ವರ್ಕ್ ಆಗುತ್ತೆ, ಏನಕ್ಕೆ ಯೂಸ್ ಮಾಡ್ತೀವಿ, ಇದನ್ನೆಲ್ಲ ಕಲ್ತ್ಕೊಳ್ಳೋಣ. ಸೊ ಲೆಟ್ಸ್ ಗೋ. ಇಮ್ಯಾಜಿನ್ ಯು ಲಿವ್ ಇನ್ ಅ ಲೇಔಟ್. ಆ ಲೇಔಟ್ ಸುತ್ತ ಫೆನ್ಸ್ ಇರುತ್ತೆ. ಆ ಫೆನ್ಸ್ ಏನೆ ನಿಮ್ಮ ವರ್ಚುವಲ್ ಪ್ರೈವೇಟ್ ಕ್ಲೌಡ್. ಇವಾಗ ಇದ್ರ ಒಳಗಡೆ ಬಂದ್ರೆ ಏನೇನಿದೆ, ರೈಟ್ ಸೈಡ್ ಮತ್ತೆ ಲೆಫ್ಟ್ ಸೈಡ್ ಅಂತ ಡಿವೈಡ್ ಆಗಿದೆ. ರೈಟ್ ಸೈಡ್ ನ ಲೆಫ್ಟ್ ಸೈಡ್ ನ ನಾವು ಸಬ್ನೆಟ್ಸ್ ಅಂತ ಕರೆಯೋಣ. ಸೊ ಈ ರೈಟ್ ಸೈಡ್ ಸಬ್ನೆಟ್ ಅಲ್ಲಿ ಏನಿದೆ ಅಂತಂದ್ರೆ ಒಂದು ರೂಟ್ ಇದೆ. ಆ ರೂಟ್ ಎಲ್ಲಿ ಕನೆಕ್ಟ್ ಆಗ್ತಿದೆ ಅಂತಂದ್ರೆ ಇಂಟರ್ನೆಟ್ ಗೇಟ್ ವೇಗೆ ಕನೆಕ್ಟ್ ಆಗ್ತಿದೆ. ಸೊ ದಟ್ ಈಸ್ ಯುವರ್ ಪಬ್ಲಿಕ್ ಸಬ್ನೆಟ್. ಇಲ್ಲಿ ಲೆಫ್ಟ್ ಸೈಡ್ ನೋಡಿದ್ರೆ ದೇರ್ ಇಸ್ ನೋ ರೂಟ್, ಇಟ್ ಇಸ್ ಸೆಕ್ಯೂರ್ಡ್. ಇಲ್ಲಿ ಯಾರಿಗೂ ಆಕ್ಸೆಸ್ ಇಲ್ಲ. ಯಾರಿಗೆ ಆಕ್ಸೆಸ್ ಇದೆ ಅಂತಂದ್ರೆ ನಾವು ಪರ್ಮಿಷನ್ ಕೊಟ್ಟವ್ರಿಗೆ ಮಾತ್ರ ಆಕ್ಸೆಸ್ ಇದೆ. ಸೊ ದಟ್ ಇಸ್ ವೈ ಇಟ್ ಈಸ್ ಅ ಪ್ರೈವೇಟ್ ಸಬ್ನೆಟ್. ಸೊ ಇದನ್ನೇ ನಾವು ವೆಬ್ಸೈಟ್ ಮುಖಾಂತರ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಪಬ್ಲಿಕ್ಲಿ ಆಕ್ಸೆಸ್ ಮಾಡುವಂತ ಅಪ್ಲಿಕೇಶನ್ಸ್ ಅಥವಾ ಪಬ್ಲಿಕ್ಲಿ ಆಕ್ಸೆಸ್ ಮಾಡುವಂತ ವೆಬ್ಸೈಟ್ಸ್ ವಿಲ್ ಬಿ ಅಂಡರ್ ದಿಸ್ ಪಬ್ಲಿಕ್ ಸಬ್ನೆಟ್. ಯಾವ್ದ್ಯಾವ್ದಕ್ಕೆ ಲಿಮಿಟೆಡ್ ಆಕ್ಸೆಸ್ ಇರುತ್ತೆ ಅಥವಾ ಆಥರೈಸ್ಡ್ ಆಕ್ಸೆಸ್ ಇರುತ್ತೆ, ದಟ್ ಈಸ್ ಅವರ್ ಪ್ರೈವೇಟ್ ಸಬ್ನೆಟ್. ಇದೇ ತರನೇ ನೀವು ಒಂದು ವರ್ಚುವಲ್ ಪ್ರೈವೇಟ್ ಕ್ಲೌಡ್ ನ ಲಾಂಚ್ ಮಾಡಿದೀರಾ ಅಂತ ಅನ್ಕೊಳ್ಳಿ. ಒಂದು ದೊಡ್ಡ AWS ಪಬ್ಲಿಕ್ ಕ್ಲೌಡ್ ಅಲ್ಲಿ ನಿಮ್ಮದೊಂದು ಸಣ್ಣ VPC ಇರುತ್ತೆ. ಆ VPC ಅಲ್ಲಿ ನಿಮಗೆ ಏನ್ ಬೇಕು ಅದಷ್ಟನ್ನೇ ಆಕ್ಸೆಸ್ ಮಾಡಬಹುದು. ಯಾರು ಬೇರೆಯವರು ಆ ಪ್ರೈವೇಟ್ ಕ್ಲೌಡ್ ನ ಆಕ್ಸೆಸ್ ಮಾಡಕ್ಕಾಗಲ್ಲ. ದ ಬೆಸ್ಟ್ ಪಾರ್ಟ್ ಈಸ್ ಇದನ್ನ ನೀವೇ ಆಥರೈಸ್ ಮಾಡಬಹುದು, ನೀವೇ ಅಥೆಂಟಿಕೇಶನ್ ಕೊಡಬಹುದು. ಯಾರು ಬೇಕೋ ಅವ್ರಿಗೆ ಮಾತ್ರ ನೀವೇ ಆಕ್ಸೆಸ್ ಕೊಡಬಹುದು. ಯು ಹ್ಯಾವ್ ದಿ ಫುಲ್ ಕಂಟ್ರೋಲ್. ಬಟ್ ಈ AWS ಇದಿಷ್ಟು ವ್ಯಾಸ್ಟ್ ಸಿಟೀಸ್ ಅಲ್ಲಿ ಹೇಗೆ ಮ್ಯಾನೇಜ್ ಮಾಡ್ತಿದೆ? ದಿಸ್ ಕಮ್ಸ್ ಟು ಅವರ್ ನೆಕ್ಸ್ಟ್ ಕ್ವೆಶ್ಚನ್. ವಾಟ್ ಆರ್ ರೀಜನ್ಸ್ ಅಂಡ್ ಇಟ್ಸ್ ಅವೈಲಬಿಲಿಟೀಸ್? ನೀವು AWS ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡ್ಮೇಲೆ ರೈಟ್ ಸೈಡ್ ಅಲ್ಲಿ ನಿಮ್ಮ ಅಕೌಂಟ್ ನೇಮ್ ಪಕ್ಕದಲ್ಲಿ ರೀಜನ್ಸ್ ಅಂತ ಇರುತ್ತೆ. ಅಲ್ಲಿ ಯು ಹ್ಯಾವ್ ಸೋ ಮೆನಿ ರೀಜನ್ಸ್. ನಾರ್ತ್ ಅಮೆರಿಕಾ ಇದೆ, ಸೌತ್ ಅಮೆರಿಕಾ ಇದೆ, ಇಂಡಿಯಾ ಇದೆ, ಆಸ್ಟ್ರೇಲಿಯಾ ಇದೆ. ಈ ತರ ಎಷ್ಟೊಂದು ರೀಜನ್ಸ್ ಇದೆ. ಇದರಲ್ಲಿ ನೀವು ಒಂದು ರೀಜನ್ ಸೆಲೆಕ್ಟ್ ಮಾಡ್ಕೊಳ್ತೀರಾ ಅನ್ಕೊಳ್ಳಿ. ಸೊ ವಾಟ್ ಡಸ್ ದಟ್ ಮೀನ್? ಆ ರೀಜನ್ ಅಲ್ಲಿ ಮಾತ್ರ ವರ್ಕ್ ಆಗುತ್ತೆ ಅಂತನಾ? ಆರ್ ನೀವು ಇಲ್ಲಿ ಕೂತ್ಕೊಂಡು ಆ ರೀಜನ್ ಕನೆಕ್ಟ್ ಮಾಡ್ಕೊಳ್ಬೋದಾ? ವಾಟ್ ಡಸ್ ದಟ್ ಮೀನ್? ಇಮ್ಯಾಜಿನ್ AWS ಆಸ್ ಅ ಹ್ಯೂಜ್ ನೆಟ್ವರ್ಕ್. ಈ ನೆಟ್ವರ್ಕ್ ಅಲ್ಲಿ ತುಂಬಾ ಡೇಟಾ ಸೆಂಟರ್ಸ್ ಇದೆ ಅಂತಾನೆ ಅನ್ಕೊಳ್ಳಿ. ಇದರಲ್ಲಿ ನೀವು ಅಪ್ಲಿಕೇಶನ್ಸ್ ನ ಹೋಸ್ಟ್ ಮಾಡಬಹುದು, ಡೇಟಾನ ಸ್ಟೋರ್ ಮಾಡಬಹುದು. ಇದನ್ನ ನಾವು ಮ್ಯಾನೇಜ್ ಮಾಡೋದಕ್ಕೆ ವಿ ನೀಡ್ ಅ ಹ್ಯೂಜ್ ಇನ್ಫ್ರಾಸ್ಟ್ರಕ್ಚರ್ ಆಸ್ ವೆಲ್. ಸೊ ಈ ಇನ್ಫ್ರಾಸ್ಟ್ರಕ್ಚರ್ ನ AWS ಅವರು ಸ್ಮಾರ್ಟ್ ಆಗಿ ಏನ್ ಮಾಡಿದ್ದಾರೆ ಅಂತಂದ್ರೆ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದಿ ವರ್ಲ್ಡ್ ಅಲ್ಲಿ ಡಿವೈಡ್ ಮಾಡಿದ್ದಾರೆ. ಸೊ ಅದನ್ನೇ ನಾವು AWS ರೀಜನ್ಸ್ ಅಂತ ಕರಿತೀವಿ. ಸೊ ಈ AWS ರೀಜನ್ ಅಂತಂದ್ರೆ ದೇರ್ ಆರ್ ಮೆನಿ ರೀಜನ್ಸ್ ಸಚ್ ಆಸ್ ನಾರ್ತ್ ಅಮೆರಿಕಾ, ಏಷ್ಯಾ, ಯುರೋಪ್, ಈ ತರ ಎಷ್ಟೊಂದು ರೀಜನ್ಸ್ ಇದೆ. ಈ ರೀಜನ್ಸ್ ಮಲ್ಟಿಪಲ್ ಐಸೋಲೇಟೆಡ್ ಡೇಟಾ ಸೆಂಟರ್ಸ್ ಏನಿದೆ ಅದನ್ನ ಅವೈಲಬಿಲಿಟಿ ಝೋನ್ಸ್ ಅಂತ ಕರಿತೀವಿ. ಇದನ್ನ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ಬೋದು ಅಂತಂದ್ರೆ ಆ ಸ್ಪೆಸಿಫಿಕ್ ರೀಜನ್ ಅಲ್ಲಿ ಎಷ್ಟು ಜನ ಯೂಸರ್ಸ್ ಇರ್ತಾರೆ, ಅವರಷ್ಟೇ ಜನ ಯೂಸ್ ಮಾಡ್ತಿದಾರಾ, ಆ ರೀಜನ್ ಮಾತ್ರ ನಾವು ವೆಬ್ಸೈಟ್ ನ ಹೋಸ್ಟ್ ಮಾಡಬಹುದು. ಇವಾಗ ಒಂದು ಎಕ್ಸಾಂಪಲ್ ಕೊಡ್ಬೇಕು ಅಂತಂದ್ರೆ ನಮ್ಮ ಊರಲ್ಲಿ ಎಷ್ಟೊಂದು ರೆಸ್ಟೋರೆಂಟ್ಸ್ ಇರುತ್ತೆ. ಇವಾಗ ಬ್ಯಾಂಗ್ಳೂರ್ ಕನ್ಸಿಡರ್ ಮಾಡಿದ್ರೆ ನಮ್ಮ ಮನೆ ನಿಯರೆಸ್ಟ್ ಶಾಪ್ ಯಾವ್ದಿದೆ ಅಂತಂದ್ರೆ ಜಯನಗರ್ ಇದೆ ಅಂತ ಅನ್ಕೊಳ್ಳೋಣ. ಸೊ ನಾನಿವಾಗ ಜಯನಗರ್ ಇಂದ ಆರ್ಡರ್ ಮಾಡಿದ್ರೆ ನಂಗೆ ಡೆಲಿವರಿ ಫಾಸ್ಟ್ ಆಗುತ್ತೆ. ಬಟ್ ಅದೇ ಒಂದು ಬ್ರಾಂಚ್ ವೈಟ್ ಫೀಲ್ಡ್ ಅಲ್ಲಿ ಇದೆ ಅಂತಂದ್ರೆ ಇಟ್ ವಿಲ್ ಟೇಕ್ ಟೈಮ್ ಬಿಕಾಸ್ ಆಫ್ ಟ್ರಾಫಿಕ್. ಅದೇ ತರನೇ ಯಾವ ಯೂಸರ್ಸ್ ಎಲ್ಲಿ ಜಾಸ್ತಿ ಇರ್ತಾರೆ, ಇವಾಗ ಯುರೋಪ್ ಅಲ್ಲಿ ನನ್ನ ವೆಬ್ಸೈಟ್ ನ ಯೂಸ್ ಮಾಡೋರು ಜಾಸ್ತಿ ಇದ್ದಾರೆ ಅಂತಂದ್ರೆ ಐ ಕ್ಯಾನ್ ಹೋಸ್ಟ್ ಮೈ ವೆಬ್ಸೈಟ್ ಇನ್ ಯುರೋಪ್ ರೀಜನ್. ಸೊ ದಿಸ್ ಇಸ್ ಅಬೌಟ್ ರೀಜನ್ಸ್ ಅಂಡ್ ಅವೈಲಬಿಲಿಟಿ ಝೋನ್ಸ್. ಈ ಒಂದು ರೀಜನ್ ಅಲ್ಲಿ ಎಷ್ಟೊಂದು ಅವೈಲಬಿಲಿಟಿ ಝೋನ್ಸ್ ಇರುತ್ತೆ. ಯಾಕೆ ಇಷ್ಟೊಂದು ಮಾಡಿದ್ದಾರೆ ಅಂತಂದ್ರೆ ಇನ್ ಕೇಸ್ ಒಂದ್ ಏನೋ ಇಶ್ಯೂ ಆಯ್ತು, ಏನೋ ಡಿಸಾಸ್ಟರ್ ಆಯ್ತು, ಅದನ್ನ ರಿಕವರಿ ಮಾಡ್ಕೊಳ್ಳೋದಕ್ಕೆ ದೇರ್ ಶುಡ್ ಬಿ ಮಲ್ಟಿಪಲ್ ಆಪ್ಷನ್ಸ್. ಅದಕ್ಕೆ ಈ ತರ ಮಾಡೋದು. ಸೊ ಇವಾಗ ಎಕ್ಸಾಂಪಲ್ ಕೊಡ್ಬೇಕು ಅಂತಂದ್ರೆ ಮುಂಬೈದೊಂದು ರೀಜನ್ ಇಂಡಿಯಾ ಅಲ್ಲಿ ಇದೆ. ಇದಕ್ಕೆ ಬ್ಯಾಕಪ್ ಅಂತ ಹೈದರಾಬಾದ್ ಅಲ್ಲಿ ಕೂಡ ರೀಸೆಂಟ್ ಆಗಿ ಅಂದ್ರೆ 2022 ಅಲ್ಲಿ ಒಂದು ರೀಜನ್ ನ ಸ್ಟಾರ್ಟ್ ಮಾಡಿದ್ರು. ಸೊ ಮುಂಬೈ ರೀಜನ್ ಅಲ್ಲಿ ಏನೋ ಇಶ್ಯೂ ಆಯ್ತು ಅಂತಂದ್ರೆ ಬ್ಯಾಕಪ್ ಗೆ, ಡಿಸಾಸ್ಟರ್ ರಿಕವರಿಗೆ ಅಂತ ವಿ ಹ್ಯಾವ್ ಹೈದರಾಬಾದ್ ಆಸ್ ಬ್ಯಾಕಪ್. ಹೈದರಾಬಾದ್ ಅಲ್ಲಿ ಇಶ್ಯೂ ಆಯ್ತಾ, ದೇರ್ ಇಸ್ ಮುಂಬೈ ಆಸ್ ಅ ಬ್ಯಾಕಪ್. ಸೊ ದಿಸ್ ಇಸ್ ಹೌ ರೀಜನ್ ಅಂಡ್ ಅವೈಲಬಿಲಿಟಿ ಝೋನ್ಸ್ ವರ್ಕ್ಸ್. ನಾನು ಅವಾಗ್ಲೇ ಪಬ್ಲಿಕ್ ಅಂಡ್ ಪ್ರೈವೇಟ್
ಪ್ರೈವೇಟ್ ಸಬ್ನೆಟ್ಸ್ ಬಗ್ಗೆ ಮಾತಾಡಿದೆ. ಸೊ ಇದನ್ನ ಏನಕ್ಕೆ ಯೂಸ್ ಮಾಡಬೇಕು, ವೈ ಡು ವಿ ನೀಡ್ ದಿಸ್ VPC ಅಂತ ಅರ್ಥ ಮಾಡ್ಕೊಳ್ಳೋಣ. ಇವಾಗ ಪಬ್ಲಿಕ್ ಸಬ್ನೆಟ್ ಯಾವ್ದಕ್ ಬೇಕಾಗುತ್ತೆ, ಇಟ್ ಇಸ್ ಪರ್ಫೆಕ್ಟ್ ಫಾರ್ ಅ ವೆಬ್ ಸರ್ವರ್ ವಿಚ್ ಕ್ಯಾನ್ ಬಿ ಆಕ್ಸೆಸಿಬಲ್ ಟು ಎವ್ರಿವನ್. ಈ ಪ್ರೈವೇಟ್ ಸಬ್ನೆಟ್ ಯಾವಾಗ ಯೂಸ್ ಮಾಡ್ತೀವಿ ಅಂತಂದ್ರೆ, ನಾವು ಯಾವ ಯೂಸರ್ಸ್ಗೆ ಏನ್ ಡಿಸ್ಪ್ಲೇ ಮಾಡಬೇಕು ಅದಷ್ಟನ್ನೇ ಮಾಡ್ಬೇಕಾಗತ್ತೆ. ಸಚ್ ಆಸ್ ಡೇಟಾಬೇಸ್ ಶುಡ್ ಬಿ ವೆರಿ ಸೆಕ್ಯೂರ್ಡ್. ಈ ತರ ಒಂದು ಕಾನ್ಸೆಪ್ಟ್ಸ್ಗೆ ವಿ ಕ್ಯಾನ್ ಯೂಸ್ ಪ್ರೈವೇಟ್ ಸಬ್ನೆಟ್. ಅವಾಗಲೇ ನಾನು ಇಂಟರ್ನೆಟ್ ಗೇಟ್ವೇ ಅಂತ ಮಾತಾಡಿದೆ. ಸೊ ಈ ಇಂಟರ್ನೆಟ್ ಗೇಟ್ವೇ ಏನು ಅಂತಂದ್ರೆ, ಇಟ್ ವಿಲ್ ಲೆಟ್ ಅವರ್ ಪಬ್ಲಿಕ್ ಸಬ್ನೆಟ್ ಕಮ್ಯುನಿಕೇಟ್ ಟು ಇಂಟರ್ನೆಟ್. ಸೊ ಇಂಟರ್ನೆಟ್ ಗೆ ಕಮ್ಯುನಿಕೇಟ್ ಮಾಡ್ಕೊಳ್ಳೋದಕ್ಕೆ ಈ ಪಬ್ಲಿಕ್ ಸಬ್ನೆಟ್ಸ್ ಗೆ ಆಕ್ಸೆಸಿಬಲ್ ಆಗಿ ಮಾಡುತ್ತೆ. ನಾವು ಒನ್ ಮೋರ್ ಫೀಚರ್ ಇಸ್ ಸೆಕ್ಯೂರಿಟಿ ಗ್ರೂಪ್ ಅಂಡ್ ಇಟ್ಸ್ ಸ್ಟೇಟ್ಫುಲ್ನೆಸ್. ಇದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ಅದ್ರ ಬಗ್ಗೆ ನಿಮಗೆ ಗೊತ್ತಾಗಬೇಕು ಅಂತಂದ್ರೆ ಪ್ಲೀಸ್ ಚೆಕ್ ದ ಡಿಸ್ಕ್ರಿಪ್ಷನ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಈ ಸೆಕ್ಯೂರಿಟಿ ಗ್ರೂಪ್ ಏನ್ ಮಾಡುತ್ತೆ ಅಂತಂದ್ರೆ, ಇಟ್ ವಿಲ್ ಮೇಕ್ ಶೋರ್ ದ ಹೋಲ್ ಇನ್ಸ್ಟೆನ್ಸ್ ಇಸ್ ಸೇವ್ಡ್. ಅಂದ್ರೆ ಈ ಇನ್ಸ್ಟೆನ್ಸ್ ಗೆ ಏನು ಬೇರೆ ಅಡಿಷನಲಿ ಏನು ಅಟ್ಯಾಕ್ಸ್ ಆಗದಿರೋ ಹಾಗೆ ನೋಡ್ಕೊಳ್ಳುತ್ತೆ. ಈಗ ಸಬ್ನೆಟ್ಸ್ ಗೆ ನಮ್ಗೆ ಸೆಕ್ಯೂರಿಟಿ ಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕು, NACL ಗೆ ಆಪ್ಟ್ ಮಾಡ್ಕೋಬೇಕು. ದಟ್ ಈಸ್ ನೆಟ್ವರ್ಕ್ ಆಕ್ಸೆಸ್ ಕಂಟ್ರೋಲ್ ಲಿಸ್ಟ್ಸ್. ಸೊ ಸಬ್ನೆಟ್ ಲೆವೆಲ್ ಇಂದಾನೆ ಇಟ್ ವಿಲ್ ಬಿ ಮೋರ್ ಸೆಕ್ಯೂರ್ಡ್ ಅಂಡ್ ಇಟ್ ಆಕ್ಟ್ಸ್ ಲೈಕ್ ಅ ಡಿಫೆನ್ಸ್ ಸಿಸ್ಟಮ್. ಸೆಕ್ಯೂರಿಟಿ ಗ್ರೂಪ್ ಅಲ್ಲಿ ಏನಾಗುತ್ತೆ, ನಾವು ಒಂದು ಇನ್ಬೌಂಡ್ ಟ್ರಾಫಿಕ್ ನ ಅಲೋ ಮಾಡಿದ್ರೆ ಅದಾಗತ್ತೆ, ಇಟ್ ವಿಲ್ ಗೋ ಔಟ್. ಬಟ್ ಈ ಒಂದು NACL ಅಲ್ಲಿ ಏನಾಗುತ್ತೆ ಅಂತಂದ್ರೆ, ನಾವು ಇನ್ಬೌಂಡ್ ಟ್ರಾಫಿಕ್ ಮತ್ತೆ ಔಟ್ಬೌಂಡ್ ಟ್ರಾಫಿಕ್ ಎರಡನ್ನೂ ಸೆಟ್ ಮಾಡಬೇಕಾಗತ್ತೆ. ಬಿಕಾಸ್ ಇಟ್ ವಿಲ್ ನಾಟ್ ಲೆಟ್ ದಿ ಟ್ರಾಫಿಕ್ ಆಟೋಮೆಟಿಕಲಿ ಗೋ ಔಟ್ ಆಫ್ ದಿ ಸಿಸ್ಟಮ್. ಸೊ ಈ ಇನ್ಬೌಂಡ್ ಅಂಡ್ ಔಟ್ಬೌಂಡ್ ಎರಡನ್ನೂ ನಾವೇ ಸೆಟ್ ಮಾಡಬೇಕಾಗತ್ತೆ. ಇಮ್ಯಾಜಿನ್ ಯು ಹ್ಯಾವ್ ಅ ಪ್ರೈವೇಟ್ ಡೇಟಾಬೇಸ್. ಈ ಪ್ರೈವೇಟ್ ಡೇಟಾಬೇಸ್ ನ ನಾವು ಅಪ್ಡೇಟ್ ಮಾಡಬೇಕಾಗುತ್ತೆ. ಅಪ್ಡೇಟ್ಸ್ ಹೇಗಾಗುತ್ತೆ, ಥ್ರೂ ಇಂಟರ್ನೆಟ್. ಬಟ್ ಯು ಶುಡ್ ನಾಟ್ ಬಿ ಎಕ್ಸ್ಪೋಸಿಂಗ್ ದಟ್ ಡೇಟಾಬೇಸ್ ಟು ಇಂಟರ್ನೆಟ್. ಅವಾಗ ಏನ್ ಮಾಡೋದು, NAT ಗೇಟ್ವೇ ನ ಯೂಸ್ ಮಾಡಬಹುದು. NAT ಗೇಟ್ವೇ ಏನು ಅಂತಂದ್ರೆ, ಇಟ್ ಇಸ್ ಲೈಕ್ ಅನ್ ಎಕ್ಸಿಟ್ ಡೋರ್ ಟು ಅವರ್ ಪಬ್ಲಿಕ್ ಸಬ್ನೆಟ್ಸ್. ಇದೇನ್ ಮಾಡುತ್ತೆ ಅಂತಂದ್ರೆ, ಪ್ರೈವೇಟ್ ರಿಸೋರ್ಸಸ್ ನ ಔಟ್ಬೌಂಡ್ ಇಂಟರ್ನೆಟ್ ಕನೆಕ್ಷನ್ಸ್ ಗೆ ಸೆಕ್ಯೂರ್ಲಿ ಕನೆಕ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇವಾಗ ನಿಮ್ ಹತ್ರ ಎಷ್ಟೊಂದು VPCs ಇರುತ್ತೆ, ಆ ಎಲ್ಲಾ VPCs ನಾವು ಇಂಟರ್ನಲ್ಲಿ ಕನೆಕ್ಟ್ ಮಾಡಬೇಕಾಗುತ್ತೆ ವಿತೌಟ್ ಇನ್ಕ್ಲೂಡಿಂಗ್ ಎನಿ ಪಬ್ಲಿಕ್ ಆಕ್ಸೆಸ್. ಆವಾಗ ನೀವ್ ಏನ್ ಮಾಡಬಹುದು ಅಂತಂದ್ರೆ, ಪಿಯರಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ನ ಯೂಸ್ ಮಾಡಬಹುದು. ದಟ್ ಈಸ್ ಯೋರ್ ಸೀಕ್ರೆಟ್ ಟನಲ್. ಇವಾಗ ಮುಂಚೆ ಎಲ್ಲ ಫೋರ್ಟ್ ಗಳಲ್ಲೆಲ್ಲ ಸೀಕ್ರೆಟ್ ಟನಲ್ ಇರ್ತಿತ್ತಲ್ಲ, ಆ ತರ ನೀವು ಕ್ಲೌಡ್ ಅಲ್ಲಿ ಮಾಡಬಹುದು. ಸೊ ಇವಾಗ ನಿಮ್ದೇ ಒಂದು ಪ್ರೈವೇಟ್ ಅಪಾರ್ಟ್ಮೆಂಟ್ ಇದೆ, ದಟ್ ಈಸ್ ಯೋರ್ VPC. ಅದಕ್ಕೆ ಸೆಕ್ಯೂರಿಟಿ ಆಗಿ ಸೆಕ್ಯೂರಿಟಿ ಗ್ರೂಪ್ಸ್ ಇದೆ, ಮತ್ತೆ ಏನೇನು ಇನ್ಬೌಂಡ್ ಅಂಡ್ ಔಟ್ಬೌಂಡ್ ಟ್ರಾಫಿಕ್ಸ್ ಬರುತ್ತೆ ಅದಕ್ಕೆ ನಮ್ಮ ಹತ್ರ ಗೇಟ್ವೇಸ್ ಇದೆ, ಸಚ್ ಆಸ್ NAT ಗೇಟ್ವೇ, IGW ಇದೆಲ್ಲ ಇದೆ. ಅಂಡ್ ಆಲ್ಸೋ ಈ ಎಲ್ಲ ಅಪಾರ್ಟ್ಮೆಂಟ್ಸ್ ಗುನು ಒಂದು ಕನೆಕ್ಷನ್ ಮಾಡಬೇಕು ಅಂತಂದ್ರೆ ವಿ ಹ್ಯಾವ್ ಸಮಥಿಂಗ್ ನೋನ್ ಆಸ್ ಪಿಯರಿಂಗ್. ನೌ ಯು ಹ್ಯಾವ್ ಯೋರ್ ಸೆಕ್ಯೂರ್ಡ್ ಅಂಡ್ ಯೋರ್ ಓನ್ ಪ್ರೈವೇಟ್ ಕ್ಲೌಡ್. ಇವಾಗ ಈ ಪ್ರೈವೇಟ್ ಕ್ಲೌಡ್ ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಲೆಟ್ಸ್ ಸಿ ಥ್ರೂ ಅ ಡೆಮೋ. ಸೊ ನೌ ಟು ಕ್ರಿಯೇಟ್ VPC, ಲೆಟ್ಸ್ ಗೋ ಟು VPC ಸರ್ವಿಸಸ್. ಆರ್ ಎಲ್ಸ್ ನಂಗೆ ಇಲ್ಲಿ VPC ಅಂತ ಆಲ್ರೆಡಿ ಕಾಣಿಸ್ತಾ ಇದೆ. ಆರ್ ಎಲ್ಸ್ ವಾಟ್ ಯು ಕ್ಯಾನ್ ಡೂ ಇಸ್ VPC ಅಂತ ನೀವು ಇಲ್ಲಿ ಟೈಪ್ ಮಾಡಿ, ಯು ವಿಲ್ ಗೆಟ್ ಇಟ್ ಆಸ್ ದಟ್ ಸರ್ವಿಸ್. ಓಕೆ, ನಾವು ಇದನ್ನ ಕ್ಲಿಕ್ ಮಾಡಿದ್ರೆ ವಿಲ್ ಟೇಕ್ ಅಸ್ ಟು ದಿ VPC ಡ್ಯಾಶ್ಬೋರ್ಡ್. Okay, so first thing what we have to do is we have to create VPC. Okay, create VPC anta kodi, and here just give it as VPC only, and then illi my VPC 01 anta idella name tag ಏನು ಕೊಡ್ತಾ ಇದೀವಿ, there you can give it as beginner VPC. Okay, and illi CIDR block size anta irutte, so it should be between 16 and 28. ಓಕೆ, ಸೊ ನಾವೇನ್ ಮಾಡೋಣ ಅಂತಂದ್ರೆ ವಿ ವಿಲ್ ಗಿವ್ ಇಟ್ ಆಸ್ 0.0.0. ಅಲ್ಲಿ ಆಲ್ರೆಡಿ ಎಕ್ಸಾಂಪಲ್ ಇತ್ತಲ್ಲ ಅದನ್ನ ಕೊಡ್ತಾ ಇದ್ದೀನಿ. ಅಂಡ್ ದೆನ್ 24 ಬದಲು 16 ಮಾಡ್ತಾ ಇದ್ದೀನಿ. ಓಕೆ, ಇಫ್ ಯು ಹ್ಯಾವ್ ನಾಟ್ ಸೀನ್ ಇಟ್, ನೋಡಿ ಸೇಮ್ ನಂಬರ್ /24 ಬದಲು /16 ಮಾಡ್ತಾ ಇದ್ದೀನಿ. ಓಕೆ, ದಿಸ್ ಇಸ್ ಆಲ್ ಕರೆಕ್ಟ್. ಇದನ್ನೆಲ್ಲ ವಿಲ್ ಜಸ್ಟ್ ಕೀಪ್ ಇಟ್ ಆಸ್ ಇಟ್ ಇಸ್ ಅಂಡ್ ದೆನ್ ವಿಲ್ ಕ್ರಿಯೇಟ್ ಅ VPC. ಓಕೆ, ಸೊ ನಮ್ಮ VPC ಇವಾಗ ರೆಡಿ ಇದೆ. ಸೆಕೆಂಡ್ ನಾವೇನ್ ಮಾಡ್ಬೇಕು ಅಂತಂದ್ರೆ ವಿ ಹ್ಯಾವ್ ಟು ಕ್ರಿಯೇಟ್ ಅ ಸಬ್ನೆಟ್. ಇಲ್ಲಿ ಲೆಫ್ಟ್ ಸೈಡ್ ಕಾರ್ನರ್ ಅಲ್ಲಿ ಯುವರ್ VPC ಕೆಳಗಡೆ ಸಬ್ನೆಟ್ಸ್ ಅಂತ ಇರುತ್ತೆ. ಇಲ್ಲಿ ನಿಮಗೆ ಕಾಣಿಸ್ತಿಲ್ಲ ಅಂತಂದ್ರೆ ಜಸ್ಟ್ ಗೋ ಟು VPC ಡ್ಯಾಶ್ಬೋರ್ಡ್. ಇಲ್ಲಿ ಯು ಕ್ಯಾನ್ ಸಿ ಸಬ್ನೆಟ್ಸ್. ಸೊ ದಿಸ್ ಇಸ್ ಅವರ್ ಸಬ್ನೆಟ್. ಓಕೆ, ಸೊ ಇಲ್ಲಿ ಲೆಟ್ಸ್ ಕ್ರಿಯೇಟ್ ಅ ಸಬ್ನೆಟ್. ಓಕೆ, ನಮ್ಮ VPC ನ ಇಲ್ಲಿ ID ನ ಇಲ್ಲಿ ಆಡ್ ಮಾಡೋಣ. ಅಂಡ್ ದೆನ್ ಇಲ್ಲಿ ಐ ಆಮ್ ಗೋಯಿಂಗ್ ಟು ಗಿವ್ ಇಟ್ ಆಸ್ ಪಬ್ಲಿಕ್ ಸಬ್ನೆಟ್. Okay, illi it can be any zone. Okay, it just say it as no preference. Illi instead of 16 give it as 24. Okay, instead of 16 give it as 24. Okay, e block IPv4 VPC block is correct. So subnet alli you can give it as 24. So same VPC ge hege add madidvi 16 ballu just give it as 24. 0.0.0
So 3 zeros and then /24. Okay, this is our IPv4 subnet CIDR block. And then create subnet. So ಇವಾಗ ಏನೇನು ಕ್ರಿಯೇಟ್ ಆಯ್ತು, ಫಸ್ಟ್ ಒನ್ ಇಸ್ VPC, ಸೆಕೆಂಡ್ ಒನ್ ಇಸ್ ಸಬ್ನೆಟ್ ಕ್ರಿಯೇಟ್ ಆಯ್ತು. ಇವಾಗ ನಾವೇನ್ ಮಾಡ್ಬೇಕು ಅಂತಂದ್ರೆ ವಿ ಹ್ಯಾವ್ ಟು ಕ್ರಿಯೇಟ್ ಅಂಡ್ ಅಟ್ಯಾಚ್ ಅನ್ ಇಂಟರ್ನೆಟ್ ಗೇಟ್ವೇ. ಇಂಟರ್ನೆಟ್ ಗೇಟ್ವೇ ಅಂದ್ರೆ ಏನು? ಇಲ್ಲಿ ಇಂಟರ್ನೆಟ್ ಗೇಟ್ವೇ ಬಗ್ಗೆ ನಾನು ಆಲ್ರೆಡಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಸೊ ಇವಾಗ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ಇದನ್ನ ಕ್ರಿಯೇಟ್ ಮಾಡಿದ್ಮೇಲೆ ವಿ ಹ್ಯಾವ್ ಟು ಅಟ್ಯಾಚ್ VPC ಟು ಇಟ್. ಸೊ ಒಂದಕ್ಕೊಂದು ಇಂಟರ್ಲಿಂಕ್ ಇದೆ ಇಷ್ಟು. ಓಕೆ, ಸೊ ಇಲ್ಲಿ ಇಂಟರ್ನೆಟ್ ಗೇಟ್ವೇಸ್ ಅಂತ ಇರುತ್ತೆ. ಜಸ್ಟ್ ಗೋ ಟು ದಟ್. Here create internet gateway. Illi you can give it as beginner internet gateway. Okay, IGW, and then idella same ide. Okay, just click on create internet gateway. Okay, so ivaga ಏನು ಮಾಡೋಣ ಅಂತಂದ್ರೆ ಇಲ್ಲಿ ಇಂಟರ್ನೆಟ್ ಗೇಟ್ವೇನ ಸೆಲೆಕ್ಟ್ ಮಾಡೋಣ ಫಸ್ಟ್. ಓಕೆ, ಇಲ್ಲಿ ನೋಡಿ ಅಟ್ಯಾಚ್ ಟು VPC ಅಂತ ಆಲ್ರೆಡಿ ಬರ್ತದೆ. ಜಸ್ಟ್ ಕ್ಲಿಕ್ ಆನ್ ದಟ್. ಇದು ಬಂದಿಲ್ಲ ಅಂತಂದ್ರೆ ಐ ಟೆಲ್ ಯು ಹೌ ಟು ಡೂ ಇಟ್. ಓಕೆ, ದಿಸ್ ಇಸ್ ದ ಕರೆಕ್ಟ್ ವೇ, ಅಟ್ಯಾಚ್ ಇಂಟರ್ನೆಟ್ ಗೇಟ್ವೇ. ಸೊ ಇನ್ ಕೇಸ್ ನಿಮ್ಗೆ ಇದು ಆಪ್ಷನ್ ಬಂದಿಲ್ಲ ಅಂತಂದ್ರೆ ಜಸ್ಟ್ ಗೋ ಟು ದಿಸ್ ಆಕ್ಷನ್ ಅಂಡ್ ದೆನ್ ಇಲ್ಲಿ ಅಟ್ಯಾಚ್ ಟು VPC ಅಂತ ಇರುತ್ತೆ. ಓಕೆ, ಇಫ್ ಯು ಡೋಂಟ್ ವಾಂಟ್ ಟು ಅಟ್ಯಾಚ್ ಇಟ್, ಅಟ್ಯಾಚ್ ಮಾಡಿರೋದನ್ನ ರಿಮೂವ್ ಮಾಡಬೇಕು ಅಂತಂದ್ರೆ ಡಿಟ್ಯಾಚ್ ಫ್ರಮ್ VPC ಮಾಡಬಹುದು. ದಟ್ಸ್ ಇಟ್. ಓಕೆ, ಸೊ ನಾವು ವಿ ಹ್ಯಾವ್ ಡನ್ 3 ಸ್ಟೆಪ್ಸ್. ಒನ್ ಇಸ್ VPC, ಅದರ್ ಒನ್ ಇಸ್ ಪಬ್ಲಿಕ್ ಸಬ್ನೆಟ್, ಲಾಸ್ಟ್ ಒನ್ ಇಸ್ ಇಂಟರ್ನೆಟ್ ಗೇಟ್ವೇ. ಇವಾಗ ಇನ್ನೊಂದು ಟಾಪಿಕ್ ಬಗ್ಗೆ ಮಾತಾಡಿದೆ, ದಟ್ ಈಸ್ ರೌಟಿಂಗ್. ಸೊ ರೌಟ್ ಟೇಬಲ್ಸ್ ನಾವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಆ ರೌಟ್ ಟೇಬಲ್ಗೂ ನಾವು VPC ನ ಅಟ್ಯಾಚ್ ಮಾಡಬೇಕಾಗುತ್ತೆ. ಓಕೆ, ಸೊ ನಾವು ಲೆಟ್ಸ್ ಗೋ ಟು ರೌಟ್ ಟೇಬಲ್ಸ್. ಕ್ರಿಯೇಟ್. ಇಲ್ಲಿ ಐ ವಿಲ್ ಗಿವ್ ಇಟ್ ಆಸ್ ಮೇ ಬಿ ಪಬ್ಲಿಕ್ ರೌಟ್ ಟೇಬಲ್. ಓಕೆ, ಪಬ್ಲಿಕ್ route table. Okay, and then let's select our VPC. Okay, and then create route table. Okay, now we will add route to internet. Okay, so ಅದಕ್ಕೆ ಏನು ಮಾಡಬೇಕು ಅಂತಂದ್ರೆ let's first select this. Okay, it is selected. ಇವಾಗ ಇಲ್ಲಿ we will go to route tabs. Okay, route tabs ಅಂತ ಇರುತ್ತೆ. Okay, route tab ಅಲ್ಲಿ we will go to edit routes. Edit routes ಅಲ್ಲಿ we will add a route. Okay, add route ಮಾಡೋಣ. Destination is this. Okay, and then target internet gateway ಯಾವುದು ನಾವು ಮಾಡಿದೀವಲ್ಲ, that internet gateway. This is our internet gateway. ಅದಕ್ಕೆ ಇದನ್ನ ಅಟ್ಯಾಚ್ ಮಾಡೋಣ. Okay, this is our destination. Target is internet gateway. ಅದನ್ನ ಇಲ್ಲಿ ಅಟ್ಯಾಚ್ ಮಾಡ್ತಾ ಇದೀನಿ. So let's do save changes. Now our route to internet is also done. Okay, ಇವಾಗ ಲಾಸ್ಟ್ ಸ್ಟೆಪ್ ಏನ್ ಮಾಡಬೇಕು ಅಂತಂದ್ರೆ ಬಿಫೋರ್ ವಿ ಗೋ ಟು ಸೆಕ್ಯೂರಿಟಿ ಗ್ರೂಪ್ ವಿ ಹ್ಯಾವ್ ಟು ಅಸೋಸಿಯೇಟ್ ರೌಟ್ ಟೇಬಲ್ ವಿತ್ ದಿ ಸಬ್ನೆಟ್ ಆಸ್ ವೆಲ್. ಓಕೆ, ಸೊ ಸೇಮ್ ರೌಟ್ ಟೇಬಲ್ ಗೆ ಹೋಗೋಣ. ಇದರಲ್ಲಿ ಸಬ್ನೆಟ್ ಅಸೋಸಿಯೇಷನ್ ಅಂತ ಇರುತ್ತೆ. ಓಕೆ, ಜಸ್ಟ್ ಸಿ ಹಿಯರ್ ಸಬ್ನೆಟ್ ಅಸೋಸಿಯೇಷನ್. ಇಲ್ಲಿ ಜಸ್ಟ್ ಗಿವ್ ಇಟ್ ಆನ್ ದ ಎಡಿಟ್ ಸಬ್ನೆಟ್ ಅಸೋಸಿಯೇಷನ್. ಓಕೆ, ಅಂಡ್ ದೆನ್ ಇದಿರುತ್ತಲ್ಲ, ಓಕೆ, ಇದೇನಿದೆ ಜಸ್ಟ್ ಚೆಕ್ ದ ಬಾಕ್ಸ್ ಅಂಡ್ ಡೂ ಸೇವ್. ಓಕೆ, ಜಸ್ಟ್ ಡೂ ದಿಸ್ check box and save associations. So now we have connected everything. Lastly, let's create a security group. Okay, security group again ಮಾಡಬೇಕು. Let's go here, security groups ಅಂತ ಕೊಡೋಣ. Okay, security groups ಅಲ್ಲಿ first create security group. Okay, create security group ಅಂತ ಕೊಡೋಣ. ಇದಕ್ಕೆ ಒಂದು ನೇಮ್ ಕೊಡೋಣ security group ಗೆ. Maybe public SG. Okay, we'll give it as public security group SG. Okay, description is not required. And then VPC will connect it to beginner VPC. Namma VPC connect ಮಾಡೋಣ. And then inbound rules ಏನ್ ಮಾಡೋಣ ಅಂತಂದ್ರೆ one we will give SSH. Source will be my IP. Okay, so we will give it as my IP. Okay, first inbound rule add ಮಾಡೋಣ. That was outbound rule. Okay, we will give it as SSH. Port is 22 and this will be my IP. Okay, ಇಲ್ಲಿ 4 ಆಪ್ಷನ್ ಇದೆ ನಮಗೆ. ಕಸ್ಟಮ್,
ಎನಿವೇರ್ ಅಂತ ಇದೆ. ಯು ಕ್ಯಾನ್ ಆಲ್ಸೋ ಗಿವ್ ಎನಿವೇರ್, ಬಟ್ ಮೈ IP ಯೂಸ್ ಮಾಡಿದ್ರೆ ಇಟ್ ಇಸ್ ಈಸಿಯರ್ ಟು ಟೆಸ್ಟ್. ಓಕೆ, ಆರ್ ಯು ಕ್ಯಾನ್ ಡೂ ಎನಿವೇರ್ ಆಲ್ಸೋ. IPv6 ಎನಿವೇರ್ ಕೊಡ್ಬೋದು, ಆರ್ ಇಟ್ ಕ್ಯಾನ್ ಬಿ ಎನಿಥಿಂಗ್. ಈ ಟೆಸ್ಟಿಂಗ್ ಮಾಡ್ತಿದ್ದೀರಾ ಅಂತಂದ್ರೆ ಯು ಕ್ಯಾನ್ ಗಿವ್ ದಿಸ್ ಥಿಂಗ್. ಓಕೆ, ಸೊ ನಾನು ಮೈ IP ಕೊಡ್ತಾ ಇದ್ದೀನಿ. ಅಂಡ್ ದೆನ್ ಡಿಸ್ಕ್ರಿಪ್ಷನ್ ಇಸ್ ಆಪ್ಷನಲ್. ಇನ್ನೊಂದು ರೂಲ್ ಆಡ್ ಮಾಡೋಣ, ದಟ್ ಇಸ್ HTTP. ಓಕೆ, HTTP ಗೆ ಪೋರ್ಟ್ ವಿಲ್ ಬಿ 80, ಸೋರ್ಸ್ ವಿಲ್ ಬಿ it will be 0. Okay, custom ಅಂತ ಕೊಡೋಣ, and this will be CIDR block. Okay, so this is what we will keep it as. Outbound rule ನ default ಆಗಿ ಬಿಟ್ಬಿಡಿ, allow all ಅಂತಾನೆ ಬಿಟ್ಬಿಡಿ, and then click on create security group. Okay, we will give a description, VPC testing ಅಂತ ಕೊಡೋಣ. Okay, this is mandatory. Let's create one. ಸೊ ಎವ್ರಿಥಿಂಗ್ ಇಸ್ ಡನ್. ಇದಿಷ್ಟು ನಾವು ಮಾಡಿದೀವಿ. ನಾವ್ ಇವಾಗ ಏನ್ ಮಾಡೋಣ ಅಂತಂದ್ರೆ, ಲೆಟ್ಸ್ ಲಾಂಚ್ EC2. ಓಕೆ, ಗೋ ಟು ಯುವರ್ AWS ಸರ್ವಿಸಸ್. ಓಕೆ, ಲೆಟ್ಸ್ ಓಪನ್ ದಿಸ್ ಇನ್ ಅ ನ್ಯೂ ಟ್ಯಾಬ್. AWS ಸರ್ವಿಸಸ್ ಹೋಗೋಣ, ಅಂಡ್ ಹಿಯರ್ ಲೆಟ್ಸ್ ಲಾಂಚ್ EC2. ಓಕೆ, EC2 ಲಾಂಚ್ ಮಾಡೋಣ. ಸೊ EC2 ಲಾಂಚ್ ಮಾಡೋದಕ್ಕೆ ವಿ ಹ್ಯಾವ್ ಟು ಗಿವ್ ಅ ನೇಮ್. ಕರೆಕ್ಟ್, ನೇಮ್ ಏನಂತ ಕೊಡೋಣ. ಓಕೆ, ಫಸ್ಟ್ ಲೆಟ್ಸ್ ಡೂ ಲಾಂಚ್ ಇನ್ಸ್ಟೆನ್ಸ್. ನೇಮ್ ವಿಲ್ ಗಿವ್ ಇಟ್ ಆಸ್ ಮೇ ಬಿ ಮೈ ವೆಬ್ ಸರ್ವರ್. ಓಕೆ, ಮೈ ವೆಬ್ ಸರ್ವರ್ ಅಂತ ಕೊಟ್ಟು ವಿ ಕ್ಯಾನ್ ಗಿವ್ ದ ಇನ್ಸ್ಟೆನ್ಸ್ ಟೈಪ್ ಆಸ್ t2.micro ಬಿಕಾಸ್ ಇಟ್ಸ್ ಅ ಫ್ರೀ ಟೈರ್. ಮತ್ತೆ ಕೀ ಪೇರ್ ಒಂದು ಕೊಡ್ಬೇಕಾಗತ್ತೆ. ನಾವು ಇನ್ ದ ನೆಟ್ವರ್ಕಿಂಗ್ ಸೆಟ್ಟಿಂಗ್ಸ್ ವಿ ವಿಲ್ ಗಿವ್ ಆಲ್ ದ ಸೆಟ್ಟಿಂಗ್ಸ್ ವಿ ಹ್ಯಾವ್ ಡನ್. ಅಂದ್ರೆ ಸೆಕ್ಯೂರಿಟಿ ಗ್ರೂಪ್ ಒಂದು ಆಡ್ ಮಾಡಿದೀವಿ, ಸಬ್ನೆಟ್ ಒಂದು ಕ್ರಿಯೇಟ್ ಮಾಡಿದೀವಿ, VPC ಕ್ರಿಯೇಟ್ ಮಾಡಿದೀವಿ. ವಿ ವಿಲ್ ಕನೆಕ್ಟ್ ಆಲ್ ದಟ್ ಅಂಡ್ ಲಾಂಚ್ ದಿ ಇನ್ಸ್ಟೆನ್ಸ್. ಓಕೆ, ಸೊ ಐ ವಿಲ್ ಗಿವ್ ದಿಸ್ ಆಸ್ ಮೈ ವೆಬ್ ಸರ್ವರ್. ಓಕೆ, ಮೈ ವೆಬ್ ಸರ್ವರ್. ಓಕೆ, ಇದು ಹಾಗೆ ಇರಲಿ, ಡಿಫಾಲ್ಟ್ ಆಗಿರ್ಲಿ, ಅಂಡ್ ಇದು ಡಿಫಾಲ್ಟ್ ಇರಲಿ. ಅಂಡ್ ಐ ವಿಲ್ ಜಸ್ಟ್ ಗಿವ್ ಇಟ್ ಆಸ್ ಕೀ ಪೇರ್ ಅಂತ ಕೊಡ್ತೀನಿ. ಇಲ್ಲಿ we will edit everything. So default ಬದಲು we will give it as beginner VPC, public subnet. Okay, ನಾವು ಕ್ರಿಯೇಟ್ ಮಾಡಿದ ಪಬ್ಲಿಕ್ ಸಬ್ನೆಟ್ ಇದೆ. ಅಂಡ್ ದೆನ್ ಸೆಕ್ಯೂರಿಟಿ ಗ್ರೂಪ್ ನ ಸೆಲೆಕ್ಟ್ ಎಕ್ಸಿಸ್ಟಿಂಗ್ ಅಂತ ಕೊಡಿ, ಅಂಡ್ ದೆನ್ give it as public SG. Okay, these are all fine. Next, launch instance. So now we know how to create VPC and launch an EC2 instance with the network settings we have done. Idishtu, I hope it is clear. ಐ ಹೋಪ್ ನಿಮ್ಗೆ ಇವಾಗ VPC ಅಂದ್ರೆ ಏನು ಅಂತ ಗೊತ್ತಾಗಿದೆ. VPC ಅಲ್ಲಿ ಏನೇನ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇದೆ ಅಂತ ಗೊತ್ತಾಗಿದೆ. ಈ VPC ಅರ್ಥ ಮಾಡ್ಕೊಳ್ಳೋದಕ್ಕೆ ಯು ಶುಡ್ ನೋ ನೆಟ್ವರ್ಕಿಂಗ್ ಕಾನ್ಸೆಪ್ಟ್ಸ್ ಆಸ್ ವೆಲ್. ಅದಕ್ಕೂ ಆಲ್ರೆಡಿ ಒಂದು ವಿಡಿಯೋ ಇದೆ, ಪ್ಲೀಸ್ ಚೆಕ್ ದ ಡಿಸ್ಕ್ರಿಪ್ಷನ್. ಅಂಡ್ ಆಲ್ಸೋ ಇದರಲ್ಲಿ ಏನೇ ಡೌಟ್ಸ್ ಇದ್ರೂ ಪ್ಲೀಸ್ ಕಾಮೆಂಟ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಹಾಗೆ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ ಫ್ರೆಂಡ್ಸ್ ರಿಲೇಟಿವ್ಸ್ ಗೆ ಶೇರ್ ಮಾಡಿ, ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದ್ ಮರಿಬೇಡಿ. ನೆಕ್ಸ್ಟ್ ಟೈಮ್ ಮತ್ತೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಕಲಿತಾರಿ, ಎಕ್ಸ್ಪ್ಲೋರ್ ಮಾಡ್ತಾರಿ, ಅಂಡ್ ಆಲ್ಸೋ AWS ಬಗ್ಗೆ ಇನ್ನೂ ಹೆಚ್ಚು ಕಲ್ತ್ಕೊಳ್ಳೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.